ಟೇಸ್ಟ್ ಆಗಿದೆ ಸೂಪರ್ ಅಂತೇಳಿ ಎಲ್ಲ ಮೊಮ್ಮಕ್ಕಳೆಲ್ಲ ತಿಂತಾ ಇರ್ತಾರೆ. ನನಗೆ ಮಾಡೋಕ್ಕೂ ತುಂಬ ಇಷ್ಟ ಇದೆ ಮಟನ್ ಮಾಡೋಕ್ಕೆ. ಹಲೋ ಸ್ನೇಹಿತರೆ, ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ, ಸಂಡೇ ಬಂದರೆ ಸಾಕು, ನಾನ್ ವೆಜ್ ಅಂತೂ ಪ್ರತಿಯೊಬ್ಬ ನಾನ್ ವೆಜ್ ಪ್ರಿಯರ ಮನೆಯಲ್ಲಿ ಇದ್ದೇ ಇರುತ್ತೆ. ಇವತ್ತು ನಾವು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಸ್ಪೆಷಲ್ ಆದ ಮಟನ್ ಕರಿ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾದ ಮಟನ್ ಕರಿ ಅಲ್ಲ, ವಿತೌಟ್ ಕುಕ್ಕರ್ ಇಲ್ಲದೇ ಹಾಗೆಯೇ ಮನೆಯಲ್ಲೇ ಸಿದ್ಧ ಮಾಡಿಕೊಂಡಂತಹ ಮಸಾಲೆಯಿಂದ, ದೇಸಿ ಮಸಾಲೆಯಿಂದ ಮಟನ್ ಕರಿ ಮಾಡುತ್ತಾರೆ. ಮಸಾಲ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಮನೆಯಲ್ಲಿ ಮಾಡಿರುವಂತಹ ಮಸಾಲ.
ಮುಚ್ಚಿನ ಮುಚ್ಚಳ ಮುಚ್ಚಬೇಕು, ಕುದಿತಾ ಇರ್ತದೆ ಒಳಗೆ. ಉಳ್ಳಾಗಡ್ಡಿ ಟೊಮಟೊ ಫ್ರೈ ಮಾಡ್ತಾ ಇದ್ದೀನಿ. ಇದು ಕೊಬ್ಬರಿ ಪುಡಿ, ಇದು ಕಸಕಸಿ, ಇದು ಮಸಾಲ, ಲವಂಗು, ಮೆಣಸು, ಇದು ಒಂದು ಚಕ್ಕೆ ಸಾಕಮ್ಮ. ಸಾಕು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಬೇಕು. ಹಾಗೆ ಇದು ಕೊತ್ತಂಬರಿ ಸೊಪ್ಪು, ಇದು ಪುದೀನ ಸೊಪ್ಪು, ನಿಂಗೆ ಮಟನ್ ಇಷ್ಟನಾ ಅಥವಾ ಚಿಕನ್ ಇಷ್ಟ? ನನಗೆ ಮಟನ್ ಅಂದ್ರೆ ತುಂಬ ಇಷ್ಟ. ಯಾಕಂದರೆ ಅದು ಕುರಿ ಇರ್ತಾವಲ್ಲ, ಕುರಿ ಅಂದರೆ ಎಲ್ಲ ಗಿಡದ ಸೊಪ್ಪು ತಿಂತೇವೆ. ಅದಕ್ಕಾಗಿ ನನಗೆ ಮಟನ್ ಅಂದರೆ ತುಂಬ ಇಷ್ಟ. ಚಿಕನ್ ಅಂತೂ ಇಷ್ಟ ಯಾಕಂತಿಲ್ಲ ನನಗೆ. ಮಟನ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಎಲ್ಲ ಅಂದರೆ ಎಲ್ಲ ತಿಂತದೆ ಅದು ಕುರಿ, ಕಪ್ಪಲ್ ಭಾಳ ತಿಂತದೆ. ಅದಕ್ಕೆ ನನಗೆ ಮಟನ್ ಇಷ್ಟ. ನಾನು ಯಾವಾಗಲೂ ಮಟನೇ ತಿಂತಾ ಇರ್ತೀನಿ. ಚಿಕನ್ ಅಂದರೆ ನನಗೆ ಇಷ್ಟ ಇರ್ತದೆ. ಪ್ರತಿ ಸಂಡೇ ನಾನು ಮಟನ್ ಮಾಡ್ತೀನಿ. ಹೌದು, ಪ್ರತಿ ಸಂಡೇ ಮಟನ್ ಇರಲೇಬೇಕು ನಮ್ಮ ಮನೆಯಲ್ಲಿ. ಎಲ್ಲರೂ ತಿಂತಾರೆ ಮಟನ್ ಮಾಡಿದ್ರೆ. ಟೇಸ್ಟ್ ಆಗಿ ಅಂತ ಎಲ್ಲರೂ, ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲ ಊಟ ಮಾಡ್ತಾರೆ. ಮೊಮ್ಮಕ್ಕಳು ಎಲ್ಲ ಊಟ ಮಾಡ್ತಾರೆ. ಅಜ್ಜಿ ಕೈಗೆ ಟೇಸ್ಟ್ ಆಗ್ಯದ ಸೂಪರ್ ಅಂತೇಳಿ ಎಲ್ಲ ಮೊಮ್ಮಕ್ಕಳೆಲ್ಲ ತಿಂತಾ ಇರ್ತಾರೆ ನನ್ನ ಕೈಗೆ. ನನಗೆ ಮಾಡೋಕ್ಕೇ ತುಂಬ ಇಷ್ಟ ಇದು ಮಟನ್ ಮಾಡೋಕ್ಕೆ. ಇದು ಫ್ರೈ ಮಾಡ್ಕೊಂಡು ಅದು ಮಿಕ್ಸ್ ಜಾರಲ್ಲಿ ಹಾಕಬೇಕು. ಆಯ್ತು, ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಬೇಕು. ಸೋಮ ಇದು ದೇಸಿ ಮಸಾಲ ಅಲ್ಲ? ಹಾಂ, ದೇಸಿ ಮಸಾಲ. ಮನೆಯಲ್ಲಿ ಕೈಗೆ ಮಾಡಿದ್ದೆಲ್ಲ. ಇದು ಫ್ರೈ ಮಾಡ್ಕೊಂಡು ಮಟನ್ ಜೊತೆ ಮಿಕ್ಸ್ ಮಾಡಬೇಕು. ಸೊ ಅಂದರೆ ನಾವೇನು ಪಾಕೆಟ್ ಮಸಾಲ ಏನು ಹಾಕಿಲ್ಲ, ಪಾಕೆಟ್ ಮಸಾಲ ಮನೆಯಲ್ಲೇ ಮಾಡ್ತೀನಿ ನಾನು.